ಗೀತಾ ಮಹಾತ್ಮೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವ ವ್ಯಕ್ತಿ ಎಲ್ಲಾ ಕರ್ಮಗಳನ್ನು ಪರಮಪುರುಷನಿಗೆ ಅರ್ಪಿಸಿ ಅನಾಸಕ್ತಿಯಿಂದ ಕರ್ಮವನ್ನು ಮಾಡುವನೋ ಅವನಿಗೆ ತಾವರೆ ಎಲೆಗೆ ನೀರಿನ ಲೇಪವಿಲ್ಲದ ಹಾಗೆ ಪಾಪದ ಲೇಪವಿರುವುದಿಲ್ಲ ಎಂಬುದು ಶ್ಲೋಕದ ಅರ್ಥವಾಗಿದೆ. ಸಂಘದಿಂದ ಬಂಧನ, ಅಸಂಗದಿಂದ ಮೋಕ್ಷ ಎಂಬುದನ್ನು ನಾವು ಮರೆಯಬಾರದು. ಹಾವಿನ ಹಲ್ಲನ್ನು ಕಳೆದು ಹಾವಾಡಿಸಬಲ್ಲೊಡೆ ಹಾವಿನ ಸಂಘವೇ ಲೇಸು ಎಂದು ಅಕ್ಕಮಹಾದೇವಿ ಹೇಳಿದಂತೆ ಎಲ್ಲ ಕರ್ಮಗಳನ್ನು ನಾನೇ ಮಾಡಿದ್ದೇನೆ ಎಂಬ ಕರ್ತೃತ್ವ ಭಾವವನ್ನು ಬಿಟ್ಟು ಬ್ರಹ್ಮಾರ್ಪಣಾ ಬುದ್ಧಿಯಿಂದ ಕಾರ್ಯಗಳನ್ನು ಆಚರಿಸಿದರೆ ಬಂಧನ ಉಂಟಾಗಲಾರದು. ಕರ್ಮ ಬಂಧನಕ್ಕೆ ಬಲಿಯಾಗದಂತೆ ನೋಡಿಕೊಳ್ಳುವುದಕ್ಕೆ ಹಲವಾರು ಉಪಾಯಗಳನ್ನು ಭಗವಂತ ಹೇಳುತ್ತಾನೆ. ಮೊದಲನೆಯದಾಗಿ ಅನಾಸಕ್ತನಾಗಿರುವುದು. ಇದು ಕರ್ಮಯೋಗದ ದೃಷ್ಟಿ. ಇಲ್ಲಿ ಕೆಲಸ ಮಾಡುವುದಕ್ಕೆ ಮಾತ್ರ ನಮಗೆ ಅಧಿಕಾರವಿದೆ. ಅಹಂಕಾರವನ್ನು ಬ್ರಹ್ಮನಿಗೆ ಅರ್ಪಣೆ ಮಾಡಿ ಬದುಕುವ ವ್ಯಕ್ತಿಗೆ ಆಂತರಿಕ ಸ್ಫೂರ್ತಿ ತಾನೇ ತಾನಾಗಿ ಸಿಗುತ್ತದೆ. ಅಹಂಕಾರವು ಹೇಗೆ ಸ್ವಾಭಾವಿಕವಾಗಿ ಬರುತ್ತದೆಯೋ ಅಷ್ಟೇ ಸ್ವಾಭಾವಿಕವಾಗಿ ಬ್ರಹ್ಮಜ್ಞಾನವು ಬರಬೇಕು. ಪಾಪ ಹಾಗೂ ಪುಣ್ಯವು ಅಹಂಭಾವಕ್ಕೆ ಸೇರಿದ್ದು, ಆತ್ಮನಿಗಲ್ಲ. ಹಾಗೂ ಆತ್ಮನು ಇಂದ್ರಿಯಗಳು ಮಾಡುವ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಎರಡನೆಯದು ಜ್ಞಾನ ದೃಷ್ಟಿ. ಇಂದ್ರಿಯಗಳು ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುಗಳೊಡನೆ ಸೇರಿ ಕರ್ಮ ಆಗುತ್ತದೆ. ನಾನು ಕೇವಲ ಸಾಕ್ಷಿ ಎಂಬ ಭಾವವನ್ನು ರೂಢಿಸಿಕೊಳ್ಳಬೇಕು. ಮೂರನೆಯದು ಭಕ್ತಿಯ ದೃಷ್ಟಿ. ನಾವು ಮಾಡುವ ಕರ್ಮ ಕೈಂಕರ್ಯವೆಲ್ಲ ಭಗವಂತನಿಗೇ ಮಾಡುತ್ತಿರುವುದು, ಅದರಿಂದ ಬರುವ ಫಲ ನನಗೆ ಬೇಕಾಗಿಲ್ಲ ಎಂದು ಕೆಲಸ ಮಾಡಿದಾಗ ನಾವು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ವೈದ್ಯ ಮಾಡುವ ಶಸ್ತ್ರಚಿಕಿತ್ಸೆ, ನ್ಯಾಯಾಧಿಪತಿ ಕಳ್ಳನಿಗೆ ನೀಡುವ ಶಿಕ್ಷೆ, ಯೋಧನೊಬ್ಬನು ಶತ್ರುವನ್ನು ಸಂಹರಿಸುವುದು ಇತ್ಯಾದಿ ಕರ್ಮಗಳನ್ನು ತನಗೆ ಅರ್ಪಿತರಾದ ಭಕ್ತರನ್ನು ನಿಮಿತ್ತ ಮಾಡಿಕೊಂಡು ದೇವರು ಆ ಕೆಲಸವನ್ನು ಮಾಡಿಸುತ್ತಾನೆ. ಆದರೆ ಆ ನಿಮಿತ್ತಕ್ಕೆ ಪಾಪಗಳು ಅಂಟುವುದಿಲ್ಲ. ಹೀಗೆ ಜ್ಞಾನಿಯು ಸಂಸಾರದ ಮಧ್ಯದಲ್ಲಿಯೇ ಇದ್ದು ಅದರ ಕಷ್ಟ ಸುಖಗಳಲ್ಲೆಲ್ಲ ಭಾಗಿಯಾಗಿರುತ್ತಾನೆ. ಆದರೆ ಅವನ ಅಂತರಂಗದಲ್ಲಿ ಏನೂ ಬದಲಾವಣೆ ಆಗಿರುವುದಿಲ್ಲ. ನೀರಿನಲ್ಲೇ ಇರುವ ತಾವರೆ ಎಲೆಗೆ ನೀರು ಹೇಗೆ ಸೋಕುವುದಿಲ್ಲವೋ ಹಾಗೆಯೇ ಜ್ಞಾನಿಗೆ ಯಾವ ಪಾಪವೂ ಅಂಟುವುದಿಲ್ಲ. ಹರಿ ಓಂ.